ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಾ ರಾಣಿಶೇಖರ್ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್ ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಪ್ರಪ್ರಥಮವಾಗಿ ಎಲ್ರಿಗೂ ಸಂಕ್ರಾಂತಿ ಹಬ್ಬ, ಪೊಂಗಲ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪೊಂಗಲ್ ಹಬ್ಬ ಅಂದ್ರೇ ಸಮೃದ್ಧಿಯ ಹಬ್ಬ ಅಲ್ವಾ, ಸುಗ್ಗಿ ಹಬ್ಬ, ಹಾರ್ವೆಸ್ಟ್ ಫೆಸ್ಟಿವಲ್ ಅಂತ ಕರೀತಾರೆ. ಸೊ ಅದನ್ನೆಲ್ಲ ಹಾರ್ವೆಸ್ಟ್ ಮಾಡೋ ಮುಂಚೆ ಒಂದು ಹಾರ್ವೆಸ್ಟ್ ನಮಗೋಸ್ಕರ ಮಾಡಿ. ಇನ್ನೂ ನೀವು ಬೆಲ್ಲೈಕನ್ ಕ್ಲಿಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಅಂದರೆ ದಯವಿಟ್ಟು ಮಾಡಿ. ವಿಡಿಯೋಸ್ನ ಲೈಕ್ ಮಾಡೋದನ್ನು, ಕಾಮೆಂಟ್ ಮಾಡೋದನ್ನು, ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಆಲ್ರೆಡಿ ಮಾಡಿದ್ದೀರಾ, ಮಾಡ್ತಾ ಇದ್ದೀರಾ ಅಂದರೆ ತುಂಬ ಹೃದಯದ ವಿನಮ್ರ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸೊ ಪೊಂಗಲ್ ಅಂತಂದರೆ ಆ ಒಂದು ಅಕ್ಕಿ, ಬೇಳೆ, ಬೆಲ್ಲ, ಕಾಯಿ ಎಲ್ಲ ಹಾಕಿ ಕುದಿಸಿ ಮಾಡೋ ಅಂಥ ಒಂದು ತಿನಿಸು ಅಂತ ಹೇಳ್ಬೋದು. ಪೊಂಗಲ್ ಅಂತಂದರೆ ಪೊಂಗೋದು ಅಂತಂದರೆ ತಮಿಳಲ್ಲಿ ಅದು ಉಕ್ಕಿ ಬರೋದು ಅಂತ ಅರ್ಥ. ಪೊಂಗಲ್ ಅಂತಂದಾಗ ಉಕ್ಕಿ ಉಕ್ಕಿ ಬರಬೇಕು. ಏನು ಸಮೃದ್ಧಿ, ಅದೃಷ್ಟ, ಆರೋಗ್ಯ ಮತ್ತು ಐಶ್ವರ್ಯ, ಸಂತೋಷ ಎಲ್ಲ ಉಕ್ಕಿ ಬರಲಿ ಅನ್ನೋದು ಸಾಂಕೇತಿಕವಾಗಿ ಪೊಂಗಲ್ ಅಂತ ಹೇಳ್ತಾರೆ. ಸಂಕ್ರಾಂತಿ, ಸಂಕ್ರಮಣ ಅಂದಾಗ ವರ್ಷದಲ್ಲಿ 2 ಸಂಕ್ರಮಣ ಬರುತ್ತೆ. ಅಂದರೆ ತುಲಾ ಸಂಕ್ರಮಣ ಅಕ್ಟೋಬರ್ 18 ಬರುತ್ತೆ. ಕೊಡಗಿನವರ ವಿಶೇಷವಾದ ಒಂದು ಹಬ್ಬ ಅದು. ಸಂಕ್ರಾಂತಿ ಅಂತಂದಾಗ ನಮ್ಮ ಒಂದು ಈ ಜನವರಿನಲ್ಲಿ ಉತ್ತರಾಯಣದ ಸಂಕ್ರಾಂತಿ ಒಂದು ಬರುತ್ತೆ. ಇದು ತುಂಬ ವಿಶೇಷ. ಯಾಕೆ ಅಂತ ಹೇಳ್ತೀನಿ. ನನ್ನ ಜೀವನದಲ್ಲಿ ತುಂಬ ವಿಶೇಷವಾದ ಒಂದು ಮೈಲಿಗಲ್ಲಿದು ಅಂತ ಹೇಳ್ಬೋದು. ಯಾಕೆಂತಂದರೆ 2011 ಆ ಒಂದು 10-11ರಲ್ಲಿ ಸುಮಾರು ಆರೋಗ್ಯದ ಸಮಸ್ಯೆಗಳಿಂದ ಬಳಲ್ತಾ ಇದ್ದೆ. ಆರೋಗ್ಯ ಚೆನ್ನಾಗಿಲ್ಲ ಅಂದಾಗ ಮನಸ್ಸು ಕುಗ್ಗೋಗುತ್ತೆ, ಮಾನಸಿಕ ಒಂದು ಕುಗ್ಗಿದಂಥ ಭಾವನೆಯಲ್ಲಿ ಇರ್ತಾ ಇದ್ದೆ. ಸೊ ಯಾವುದೂ ಸರಿ ಇಲ್ಲ ಅಂದಾಗ ಹಣಕಾಸು ಕೈಗೆ ನಿಲ್ಲೋದಿಲ್ಲ. ತುಂಬ ಕಷ್ಟದಲ್ಲಿ ಇದ್ದಂಥ ಒಂದು ಸಮಯದಲ್ಲಿ ಯಾರೋ ರೇಖಿ ಕಲ್ತ್ಕೊಳ್ಳಿ, ನಿಮಗೆ ಸುಮಾರು ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಹೇಳಿದ್ರು. ಸೊ ಆ ಒಂದು ರೇಖೆ ಕಲಿಯೋದಕ್ಕೆ ಆನೇಕಲ್ಲಲ್ಲಿ ಇರುವಂಥ ನನ್ನ ಪ್ರಥಮ ಗುರುವಾದಂತಹ ಶ್ರೀ ದೇವಾನಂದ್ ಗುರುಗಳ ಹತ್ರ ನಾನು ಹೋದೆ. ಅವರು ತುಂಬ ಚೆನ್ನಾಗಿ ಹೇಳ್ಕೊಡೋದಕ್ಕೆ ಶುರು ಮಾಡಿದ್ರು. ಅವರು ಮಾತು ಕೇಳ್ತಾ ಇದ್ರೇ ನಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅವ್ರು ಹೇಳೋ ಒಂದೊಂದು ವಿಷಯನೂ ಅಷ್ಟು ಅರ್ಥಗರ್ಭಿತವಾಗಿರುತ್ತೆ, ಅಷ್ಟೊಂದು ಒಂದು ದಿವ್ಯ ಶಕ್ತಿಯಿಂದ ಕೂಡಿರುತ್ತೆ. ಅವ್ರು ಹೇಳೋದು ಕೇಳಿದ್ರೇ ನಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನೋ ಅಷ್ಟು ಚೆನ್ನಾಗಿ ಇವತ್ತಿಗೂ ಅವರು ಕ್ಲಾಸನ್ನು ಮಾಡ್ತಾರೆ ಆನೇಕಲ್ಲಲ್ಲಿ. ಸೊ ಅವ್ರ ಹತ್ರ ನಾನು ಹೋಗಿ ಕಲಿತಾಗ ಅಂದರೆ ವಾರದ ಅಂತ್ಯದಲ್ಲಿ ಭಾನುವಾರ ಹೋಗ್ತಿದ್ವಿ. ಆಗ ಅವರು 2ನೇ ಕ್ಲಾಸ್ನಲ್ಲೇ ಹೇಳಿದ್ರು, ನಿಮಗೆ ಒಲಿಯತ್ತಮ್ಮ, ಇದು ಒಲಿಯತ್ತು, ತುಂಬ ಚೆನ್ನಾಗಿ ಒಲಿಯತ್ತು ಈ ವಿದ್ಯೆ, ನೀವು ಇದನ್ನು ಗುರು ದೀಕ್ಷೆ ತೊಗೊಳ್ಳಿ, ಅಂದರೆ ನೀವು ಗುರುವಾಗಿ ಇನ್ನೊಬ್ರಿಗೆ ಹೇಳ್ಕೊಡ್ಬೋದು ಅಂತ. ನಾನು 2ನೇ ಕ್ಲಾಸ್ ಅಂದರೆ 2ನೇ ವಾರಕ್ಕೆ ಕಾಲಿಡೋ ಅಷ್ಟರಲ್ಲಿ ನನ್ನ ಸುಮಾರು ಸಮಸ್ಯೆಗಳು ಪರಿಹಾರ ಆಗೋಗಿದ್ವು. ಆಗ ನಾನು ಇದನ್ನು ಯಾಕೆ ನಾನು ಪ್ರಪಂಚಕ್ಕೆ ಮತ್ತೊಬ್ಬರಿಗೆ ಕೊಡಬಾರ್ದು ಅನ್ನೋದು ನನ್ನ ಒಂದು ಯೋಚನೆ ಆಯಿತು. ಅಂದರೆ ನನಗೆ ಯಾವುದಾದ್ರೂ ಕೆಲಸ ಮಾಡ್ತಿದ್ರೆ ಅದು ನಾನು ಬೇರೆಯವ್ರಿಗೆ ಹಂಚಬೇಕು ಅನ್ನೋದು ನನ್ನ ಒಂದು ಅದಮ್ಯ ಆಸೆ, ಅದಮ್ಯ ಚೇತನ ಅಂತ ಹೇಳ್ಬೋದು. ಹಾಗೆ ಶುರು ಮಾಡಿದ್ದು. ಅವರು ಆಯಿತು, ಕೆಲವೊಂದು ವಿಷಯಗಳನ್ನು ಮಾಡ್ಕೊಂಡು ಹೋಮ್ವರ್ಕ್ ಥರ XYZ ಇಂಥದ್ದನ್ನು ಮಾಡ್ಕೊಂಡು ಬನ್ನಿ, ಗುರುದೀಕ್ಷೆಯನ್ನು ಕೊಡ್ತೀನಿ ಅಂತ ಹೇಳಿದರು. ನಾನು ಕ್ಲಾಸನ್ನು ಮುಗಿಸಿದ್ದು ಡಿಸೆಂಬರ್ 21ಕ್ಕೆ. ನನಗೆ ಇವತ್ತಿಗೂ ಡೇಟ್ ಕೂಡ ನೆನಪಿದೆ. 21 ಡಿಸೆಂಬರ್ 2011ರಲ್ಲಿ. 2012 ಜನವರಿ 14 ಅಂದರೆ ನಾನು ಆಗ ಇನ್ನೂ RBNMS ಕಾಲೇಜಲ್ಲಿ ಕೆಲಸ ಮಾಡ್ತಾಯಿದ್ದೆ, ಇಂಗ್ಲೀಷ್ ಲೆಕ್ಚರರ್ ಆಗಿ. ಹಿಂದಿನ ದಿವಸ ಮಾತಾಡಿಕೊಂಡೆ. ಅವ್ರು ಹೇಳಿದರು, ಅಲ್ಲಮ್ಮ ಒಂದು 48 ದಿವಸ ಆದರೂ ಬೇಕು, 6 ತಿಂಗಳು ಬೇಕು, ಕನಿಷ್ಠ 3 ತಿಂಗಳು ಬೇಕು, 3 ವಾರದೊಳಗೆ ಹೇಗಮ್ಮ ಅಂದಾಗ ಅವರು ಏನೇನು ಹೇಳಿದರು ಆನ್ ಎ ಸ್ಕೇಲ್ ಆಫ್ 10 ನಾನು 15ಕ್ಕಿಂತ ಜಾಸ್ತಿ ಮಾಡಿದ್ದೆ. ಸೊ ಅವರು ಆಯಿತು ಅಂತ ಹೇಳಿ ನನಗೆ ಆ ಗುರು ದೀಕ್ಷೆನ ಸಂಕ್ರಾಂತಿ ದಿನ ಕೊಟ್ಟರು. ಯಾಕೆಂದರೆ ಸಂಕ್ರಾಂತಿ ಹಬ್ಬದ ದಿನ ರಜಾ ಇರುತ್ತೆ ಅಂತ ಆನೇಕಲ್ಲಿಗೆ ನನ್ನ ಹಸ್ಬೆಂಡ್ ಶೇಖರ್ ಅವ್ರನ್ನ ಕರ್ಕೊಂಡು ಹೋಗಿದ್ದೆ ನಾನು. ದೀಕ್ಷೆ ಕೊಡ್ಬೇಕಾದ್ರೆ ಅವ್ರು ಹೇಳಿದರು, ನೀನು ತೊಗೊಳ್ತಾ ಇರೋ ಗಳಿಗೆ ಹೇಗಿದೆ, ದಿನ ಹೇಗಿದೆ ಅಂತಂದರೆ ನೀನು ಇದನ್ನು ನಿಲ್ಲಿಸೋದಿಲ್ಲ, ಈ ವಿದ್ಯೆ ನಿನ್ನ ಜೊತೆಯಲ್ಲಿ ನದಿಯಾಗಿ ಹರಿದು ಸಾಗರವಾಗಿ ಉಕ್ಕತ್ತೆ ಅಂತ ಹೇಳಿದರು. ಅದು ಹಾಗೆ ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಡ್ತು. ಯಾಕೆಂದರೆ ಇಂಗ್ಲೀಷ್ ಪ್ರಾಧ್ಯಾಪಕಿಯ ಕೆಲಸ ಉಪನ್ಯಾಸಕಿ ಕೆಲಸ ಬಿಟ್ಟೆ ನಾನು ಬಿಟ್ಟು ಪೂರ್ತಿ ಇಲ್ಲಿಗೆ ಬಂದು ಇವತ್ತು ನಿಮ್ಮ ಮುಂದೆ ಕೂತಿದ್ದೀನಿ. ಸೊ ಸಂಕ್ರಾಂತಿ ದಿನ ಯಾವುದೇ ಒಂದು ವಿಷಯ ಮಾಡಿದಾಗ ಅದಕ್ಕೆ ವಿಶೇಷವಾದ ಒಂದು ಶಕ್ತಿ, ವಿಶೇಷವಾದ ಒಂದು ಮುಹೂರ್ತ ಅಂತ ಹೇಳ್ಬೋದು. ಏನೇ ನೀವು ಪ್ರಾರಂಭಿಸಿದ್ರು ತುಂಬ ಚೆನ್ನಾಗಿ ಕೈಗೂಡುತ್ತೆ ಅಂತ ಹೇಳ್ಬೋದು. ಆ ಒಂದು ವಿಶೇಷತೆ ಸಂಕ್ರಾಂತಿಗಿರುತ್ತೆ. ಅಂದರೆ ಸೂರ್ಯ ಉತ್ತರಾಯಣಕ್ಕೆ ಪ್ರಯಾಣ ಮಾಡ್ತಾನೆ, ತನ್ನ ದಿಕ್ಕನ್ನು ಬದಲಾಯಿಸ್ತಾನೆ ಅಂತ ಹೇಳ್ತೀವಿ. ಸೊ ಏನನ್ನ ಮಾಡ್ಬೋದು ಇವತ್ತು ಅಂತಂದಾಗ, ಮತ್ತು ಸುಗ್ಗಿ ಹಬ್ಬ ನಾವು ಎಲಿಮೆಂಟಲ್ಸ್ ಅಂದರೆ ಪಂಚಭೂತಗಳಿಗೆ ನಾವು ನಮ್ಮ ಒಂದು ಧನ್ಯವಾದಗಳನ್ನು ಹೇಳಬೇಕು. ಸೊ ಅದಕ್ಕೆ ಹೇಗೆ ಮಾಡೋದು, ಹೇಗೆ ನಮ್ಮ ಒಂದು ಪರ್ಸ್ನಲ್ ಲೈಫಲ್ಲಿ ಆ ಸಮೃದ್ಧಿನ ಕಂಡ್ಕೋಬೇಕು, ಅಬಂಡನ್ಸನ್ನು ನಾವು ಹೇಗೆ ಸುಗ್ಗಿನ ಕಂಡ್ಕೊಳ್ಳೋದು ಅಂತ ಹೇಳ್ತೀನಿ. ಒಂದು ಗಿಡ ಅಂತಂದಾಗ ಅದು ಭೂಮಿಗೆ ಗಿಡ ಯಾವುದರಲ್ಲಿ ಬೆಳೆಯುತ್ತೆ, ಮರದಲ್ಲಿ ಬೆಳೆಯುತ್ತೆ ಅಲ್ವಾ. ಸೊ ಅದನ್ನು ಇಟ್ಕೊಳ್ಳೋಣ ನಾವು. ಅದನ್ನು ಇಟ್ಕೊಂಡಾಗ ನಾವು ಮತ್ತೆ ಉಪ್ಪನ್ನು ಒಂದು ಸರ್ಕಲ್ ಮಾಡ್ಕೊಳ್ಳಿ. ಉಪ್ಪನ್ನು ಕಲ್ಲುಪ್ಪಾದರೆ ಇನ್ನೂ ಒಳ್ಳೆಯದು. ಒಂದು ಸರ್ಕಲ್ ಮಾಡ್ಕೊಳ್ಳಿ. ಅದು ಕ್ಲಾಕ್ ವೈಸ್ ಹೋಗಬೇಕು, ಗಡಿಯಾರದ ಮುಳ್ಳಿನ ಥರ ಹೋಗಬೇಕು.
ಮಾಡಿಕೊಂಡ ನಂತರ ಅಕ್ಕಿಯನ್ನು ನಡುವೆ ಹಾಕಿ. ಏಕೆಂದರೆ ಅಕ್ಕಿ ನಾವು ತಿನ್ನೋದು ಮುಖ್ಯವಾಗಿ ಅನ್ನವೇ ಅಲ್ವಾ. ಅಕ್ಕಿಯನ್ನು 3 ಹಿಡಿಯಷ್ಟು ಹಾಕಿ. ನಂತರ ಕಾಳುಗಳು ಬರುತ್ತೆ. ಈ ಮಧ್ಯದ ಲೇಯರಲ್ಲಿ ಯಾವುದಾದ್ರೂ ಕಾಳು, ಯಾವುದಾದ್ರೂ ಬೇಳೆಯನ್ನು ಹಾಕಿ. ಒಂದು ಬೆಲ್ಲವನ್ನು ಇಡಿ. ಬೆಲ್ಲ ಸಿಹಿ ಇರಬೇಕು ನಿಮ್ಮ ಜೀವನ ಅಂತ, ಮತ್ತು ನಮಗೆ ಬೇಕಾದಂಥ ಎಲ್ಲ ವಿಷಯಗಳು ಕೈಗೂಡಬೇಕು ಅಂದಾಗ ಒಂದು ಎಳ್ಳನ್ನು ಹಾಕಿ. ಅದು ಬಿಳಿ ಎಳ್ಳಿರ್ಬೋದು, ಕರಿ ಎಳ್ಳಿರ್ಬೋದು, ಯಾವುದಾದ್ರೂ ಈ ಒಂದು ಬೆಲ್ಲದ ಒಳಗೆ ಹಾಕಿ. ಅದರ ಮೇಲೆ ಈ ಕಾಯಿಯನ್ನು, ಅಂದರೆ ನಾನು ಚಿಕ್ಕ ಕಾಯಿ ತೊಗೊಂಡಿದ್ದೀನಿ ಯಾಕೆಂದರೆ ಇಲ್ಲಿ ನಿಮಗೆ ಬ್ಯಾಲೆನ್ಸ್ ಮಾಡಿತು, ಹೀಗೆ ಬೇಕಾದರೂ ಹೀಗೆ ಇಟ್ಬಿಡಿ ನೀವು. ಇಟ್ಟ ನಂತರ 3 ಚಕ್ಕೆ ಯಾವುದಾದರೂ ರೀತಿ ಸೈಡಲ್ಲಿ ಮತ್ತು ಮುಂದುಗಡೆ ಹೀಗೆ ಇಟ್ಬಿಡಿ. ಇಟ್ಬಿಟ್ಟು ನಿಮಗೆ ಹಣಕಾಸು ಬೇಕಲ್ವಾ, ಕಾಸನ್ನು ಕೂಡ ನೀವು ಹಾಕ್ಕೋಬೇಕು. ಹಾಕ್ಕೊಂಡ ನಂತರ ಕ್ಯಾಂಡಲ್ ತಗೊಳ್ಳಿ, 2 ಕ್ಯಾಂಡಲ್. ಪ್ರಪ್ರಥಮವಾಗಿ ಬಿಳಿ ಕ್ಯಾಂಡಲ್ನ ಹಚ್ಚಿ. ಬಿಳಿ ಕ್ಯಾಂಡಲ್ನ ಹಚ್ಚಿದಾಗ ನೀವು ರೈಟ್ ಸೈಡಿಗೆ ಇಟ್ಕೊಳ್ಳಿ. ರೈಟ್ ಸೈಡ್ಗೆ ಇಟ್ಕೊಂಡಾಗ ನೀವು ಈ ವರ್ಷ ಅಂದರೆ ನೀವು 2023ರಿಂದ 24ವರೆಗೂ ಏನೆಲ್ಲ ಸಾಧಿಸಿದ್ದೀರಾ ಅದನ್ನೆಲ್ಲ ಮನಸ್ಮೃತಿ ಮೇಲೆ ತಂದ್ಕೊಳ್ಳಿ. ಏನೆಲ್ಲ ನೀವು ಮಾಡಿದ್ರಿ, ಏನೆಲ್ಲ ಸಾಧನೆ ಮಾಡಿದ್ರಿ, ನಿಮಗೆ ಏನನ್ನೆಲ್ಲ ತಂದು ಕೊಡ್ತು ಈ 2023ರಿಂದ 2024 ಅಂತ್ಯ ಆಗೋವರೆಗೂ ಅದನ್ನೆಲ್ಲ ನೆನೆಸ್ಕೊಂಡು ಗ್ರ್ಯಾಟಿಟ್ಯೂಡ್, ಧನ್ಯವಾದವನ್ನು ಕೊಡಿ. ಏನೆಲ್ಲ ನಡೆಯಲಿಲ್ವೋ, ಏನೆಲ್ಲ ಇಚ್ಛೆಗಳಿನ್ನೂ ಪೂರ್ತಿ ಆಗಲಿಲ್ವೋ ಅದನ್ನು ಸ್ಮೃತಿ ಪಟಲದ ಮೇಲೆ ತಂದುಕೊಂಡು, ಅದು ಆಗದೇ ಇದ್ದರೂ 2025ರಲ್ಲಿ ಆಗತ್ತೆ ಅನ್ನೋ ನಂಬಿಕೆ ನನಗಿದೆ ಅಂತ ಅಂದ್ಕೊಳ್ಳಿ. ಕಣ್ಣು ಮುಚ್ಚಿ ದೀರ್ಘವಾದ 3 ಉಸಿರುಗಳನ್ನು ಎಳ್ಕೊಂಡು, ಥ್ಯಾಂಕ್ ಯು ಯೂನಿವರ್ಸ್, ಬ್ರಹ್ಮಾಂಡವೇ ನಿನಗೆ ಧನ್ಯವಾದ, ನನ್ನ ಇಂತಿಂಥ ಇಚ್ಛೆಗಳನ್ನು ನೀನು ನೆರವೇರಿಸಿದೆಯಾ. ಕನಿಷ್ಠ 3, ನಂತರ ಕೂಡ ನೀವು ಮಾಡ್ಬೋದು, 3 ಇಚ್ಛೆಗಳನ್ನಂತೂ ಹೇಳಿ. ಸಂಬಂಧಗಳಲ್ಲಿರ್ಬೋದು, ಹಣಕಾಸಿನ ವಿಷಯದಲ್ಲಿರ್ಬೋದು, ಅಥವಾ ನೀವು ಬೇರೆ ಸಾಧನೆ, ಒಂದು ಅವಾರ್ಡ್ ತೊಗೊಂಡಿದ್ದಿರ್ಬೋದು, ಮತ್ತೊಂದಿರ್ಬೋದು, ಅಥವಾ ಎಲ್ಲಾದರೂ ನೀವು ಟೂರ್ ಹೋಗಿದ್ದಿರ್ಬೋದು, ವಸ್ತುಗಳನ್ನು ಕೊಂಡಿದ್ದಿರ್ಬೋದು, ಏನಾದರೂ ಇರ್ಬೋದು. ಮತ್ತು ನಂತರ ಒಂದು ಹಸಿರು ಕ್ಯಾಂಡಲನ್ನು ತಗೊಳ್ಳಿ. ಈ ಹಸಿರು ಕ್ಯಾಂಡಲನ್ನು ಈ ಕಡೆ ಎಡಗಡೆಗೆ ಹಚ್ಚಿಡಿ. ಈ ಕ್ಯಾಂಡಲ್ಗೆ ನಿಮ್ಮ ಮುಂದೆ ಈ ಒಂದು ವರ್ಷದಲ್ಲಿ 2025ರಲ್ಲಿ ನಿಮ್ಗೆ ಏನೆಲ್ಲ ಇಚ್ಛೆಗಳಿದೆಯೋ ಕನಿಷ್ಠ 3, ಎಷ್ಟಾದರೂ ಹೇಳ್ಬೋದು, ಹಾಗಂತ ಗಂಟೆಗಟ್ಟಲೆ ಹೇಳ್ತಾ ಇರಬೇಡಿ. 3 ಪ್ರಮುಖವಾದ ಇಚ್ಛೆಗಳನ್ನು ಹೇಳಿ. ನೀವು ಏನನ್ನು ಸಾಧಿಸ್ಕೋಬೇಕು ಅಂತ ಇದ್ದೀರಾ 2025ರಲ್ಲಿ, ಅದನ್ನು ಧನ್ಯತಾ ಭಾವದೊಂದಿಗೆ ವಿತ್ ಗ್ರ್ಯಾಟಿಟ್ಯೂಡ್ ಹೇಳಿ. ಥ್ಯಾಂಕ್ ಯು ಯೂನಿವರ್ಸ್ ಅಂದರೆ ಅದು ಆಲ್ರೆಡಿ ಆಗೋದ ಹಾಗೆ ಅದಕ್ಕೆ ನೀವು ಗ್ರ್ಯಾಟಿಟ್ಯೂಡ್ ಹೇಳಿದಾಗೆ ಹೇಳಿ. ಅದು ಮತ್ತು ಹಣಕಾಸಿನ ವಿಷಯ ಇರ್ಬೋದು, ಆರೋಗ್ಯದ ವಿಷಯ ಇರ್ಬೋದು, ಸಂಬಂಧದ ವಿಷಯ ಇರ್ಬೋದು, ಮನಃಶಾಂತಿಯ ವಿಷಯ ಇರ್ಬೋದು, ಗ್ರ್ಯಾಟಿಟ್ಯೂಡನ್ನು ಹೇಳಿ ಆದ ನಂತರ ಈ ಬೇಲೀಫ್ 3 ಬೇಲೀಫನ್ನು ತಗೊಳ್ಳಿ. 3 ಬೇಲೀಫನ್ನು ತಗೊಂಡು ಅದರ ಮೇಲೆ ನಿಮಗೆ ಬೇಕಾದ ಹೋದ ವರ್ಷ ನಿಮಗೆ ನಡೆದಂತಹ ವಿಷಯವನ್ನು ಬರೆಯಿರಿ. ಒಂದೊಂದು ವರ್ಡಲ್ಲಿ ಕೂಡ ಬರಿಬೋದು. ನಿಮಗೆ ಹಣ ಸಿಕ್ಕಿದರೆ ಆರೆಂಜ್ ಕಲರಲ್ಲಿ ಬರೀರಿ. ಮನಿ ಅಥವಾ ಹಣ, ಸಕ್ಸಸ್, ಯಶಸ್ಸು, ಪ್ರೀತಿ, ಏನಾದರೂ ಇರ್ಬೋದು, ಲವ್ ಏನಾದರೂ ಇರ್ಬೋದು. 3 ಪದಗಳನ್ನು ಬರೀರಿ. ಬರೆದುಬಿಟ್ಟು ಅದನ್ನು ಈ ವೈಟ್ ಕ್ಯಾಂಡಲ್ ಪಕ್ಕ ಇಟ್ಬಿಡಿ. ಮತ್ತು ಮತ್ತೊಂದು ಅಂದರೆ ನೀವು ಯಾವಾಗಲೂ ಈ ಬೇಲೀಫ್ ಪಲಾವೆಲೆ ತೊಗೋಬೇಕಾದ್ರೆ ಅದು ಒಡಿದೆ ಹಾಗೆ ಚೆನ್ನಾಗಿರಬೇಕು. ಮತ್ತು ಹಸಿರು ಬಣ್ಣವನ್ನು ತಗೊಳ್ಳಿ. ಹಸಿರು ಬಣ್ಣದಲ್ಲಿ ನಿಮಗೆ ಈ 2025ರಲ್ಲಿ ಏನನ್ನು ನೀವು ಆಸೆನ, ಇಚ್ಛೆನ ಈಡೇರಿಸ್ಕೋಬೇಕು, ಮ್ಯಾನಿಫೆಸ್ಟ್ ಮಾಡ್ಕೋಬೇಕು, ಅದನ್ನು ಬರೀರಿ. ಅಥವಾ ಹಳೇದನ್ನೇ ಮತ್ತೆ ಪುನರ್ ಬರಿಬೋದು ಕೂಡ, ಒಂದೊಂದು ಲೈನಲ್ಲಿ ಕೂಡ ಬರಿಬೋದು. ಮದುವೆ ಆಗಬೇಕು ಅಂದರೆ ಮ್ಯಾರೇಜ್ ಅಂತ ಬರೀರಿ. ಆರೋಗ್ಯ ಅಂತಂದರೆ ಹೆಲ್ತ್ ಅಂತ ಬರೀರಿ, ಆರೋಗ್ಯ ಅಂತ ಕೂಡ ಬರಿಬೋದು. ಮನಿ ಅಂತ ಬರೀರಿ, ಹಣ ಅಂತ ಬರೀರಿ. ಪ್ರೀತಿ ಅಂದರೆ ಲವ್ ಅಂತ ಬರೀರಿ, ಪ್ರೀತಿ ಅಂತ ಬರೀರಿ. ಅಥವಾ ಸಕ್ಸಸ್ ಅಂತ ಬರೀರಿ. ನಿಮಗೆ ಏನು ಬೇಕೋ ಅದನ್ನು ಬರೀರಿ. ಬರೆದುಬಿಟ್ಟು ಅದನ್ನು ಈ ಗ್ರೀನ್ ಕ್ಯಾಂಡಲ್ನ ಈ ಭಾಗದಲ್ಲಿ ಇಟ್ಬಿಡಿ. ಈ ಭಾಗದಲ್ಲಿ ಇಟ್ಬಿಟ್ಟು ಈ ಒಂದು ನಿಂಬೆಹಣ್ಣನ್ನು ತಗೊಳ್ಳಿ. ಒಂದು ನಿಂಬೆಹಣ್ಣನ್ನು ತಗೊಂಡು ಅದರ ಒಂದು ಭಾಗವನ್ನು ಈ ವೈಟ್ ಕ್ಯಾಂಡಲ್ಗೆ ಹಿಡಿದು ಸ್ವಲ್ಪ ಕಪ್ಪನ್ನು ಬರೆಸಿ. ಹೀಗೆ ಮತ್ತೊಂದು ಭಾಗವನ್ನು ಈ ಗ್ರೀನ್ ಕ್ಯಾಂಡಲ್ಗೆ ಹಿಡಿದು ಇಲ್ಲಿ ಒಂದು ಕಪ್ಪನ್ನು ಬರೆಸಿ. ಮತ್ತು ಅದನ್ನು ಇಲ್ಲಿ ಮುಂಭಾಗದಲ್ಲಿ ಇಟ್ಬಿಡಿ. ಮತ್ತು ಸ್ವಲ್ಪ ನೀರು ಬೇಕಾಗತ್ತೆ, ಏಕೆಂದರೆ ಎಲ್ಲ ಅಂಶಗಳನ್ನು ನಾವು ತಗೋಬೇಕು. ಹಾಗಾಗಿ ಒಂದು ಸ್ವಲ್ಪ ನೀರು ಬೇಕಾಗತ್ತೆ.
ನೀರಿನ ಅಂಶವನ್ನು ಕೂಡ ನಾವು ತಗೊಳ್ತೀವಿ. ನೀರಿನ ಅಂಶವನ್ನು ಇಟ್ಕೊಳ್ಳಿ. ನೀರಿನ ಅಂಶವನ್ನು ಇಟ್ಕೊಂಡ್ಮೇಲೆ ನಾವು ಈ ಚಕ್ಕೆ ಪುಡಿನ ಮರೆಯೋದೇ ಇಲ್ಲ, ಯಾಕೆಂದರೆ ಅದು ಇಟ್ ಈಸ್ ಎ ಮ್ಯಾಗ್ನೆಟ್ ಫಾರ್ ಮನಿ. ಈ ತೆಂಗಿನಕಾಯಿ ಅಥವಾ ಕಳಸದ ಮೇಲೆ ಒಂದು 3 ಚಿಟಿಕೆಯಷ್ಟು ಚಕ್ಕೆ ಪುಡಿನ ಹಾಕಿಬಿಟ್ಟು ನೀವು ಈ ಒಂದು ರಿಚುವಲ್ನ ಪ್ರತಿದಿನ ಅಟ್ಲೀಸ್ಟ್ 3 ದಿವಸ ಮಾಡಿ. 3 ದಿವಸ ಅಂದರೆ 14, 15, 16, 15. ಈ ಸರ್ತಿ ಸಂಕ್ರಾಂತಿ ಹಬ್ಬ 15ನೇ ತಾರೀಕು ಬರ್ತಾಯಿದೆ. ಸೊ 14, 15, 16 ಈ 3 ದಿನ ಈ ರಿಚುವಲ್ನ ಮಾಡಿ ಆದ ಮೇಲೆ ಈ ನಿಂಬೆ ಹಣ್ಣನ್ನು ಒಂದು ಕಡೆ ಎತ್ತಿಡಿ. ಈ ಕಾಸನ್ನು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ, ಪರ್ಸಲ್ಲಿ, ಅಕ್ಕಿ ಡಬ್ಬದಲ್ಲಿ ಹಾಕಿಟ್ಕೊಳ್ಳಿ. ಕ್ಯಾಂಡಲ್ ಆಫ್ಕೋರ್ಸ್ ಉರಿದೋಗುತ್ತೆ. ಈ ಬೇ ಲೀಫ್ ಏನಿದೆ, ಪಲಾವ್ ಎಲೆ ಏನಿದೆ, ಅದನ್ನು ಕೂಡ ಆ ಒಂದು ಕಡೆ ಎತ್ತಿಡಿ ನಿಂಬೆಹಣ್ಣು ಜೊತೆಯಲ್ಲಿ. 3 ದಿವಸ ಆದ ನಂತರ 4ನೇ ದಿವಸ ಅದನ್ನೆಲ್ಲ ಉರಿಸಿ, ಮತ್ತು ಈ ಧಾನ್ಯಗಳು, ದವಸಗಳು ಏನಿಟ್ಟಿದ್ದೀರಾ, ನೀವು ತರಕಾರಿನ ಕೂಡ ಇಡ್ಬೋದು, ಅವರೆಕಾಳು ಇಡ್ಬೋದು, ಕಡಲೆಕಾಯಿ ಇಡ್ಬೋದು, ಏನು ಬೇಕಾದರೂ ಇಡ್ಬೋದು. ಅದು ಎಲ್ಲವನ್ನು ನೀವು ಒಂದು ನೀರಿಗೆ ಹಾಕಿ ಅಥವಾ ಹಸುಗೆ ತಿನ್ನಿಸಿ. ಉಪ್ಪನ್ನು ಮಾತ್ರ ಹಸುಗೆ ತಿನ್ನಿಸ್ಬೇಡಿ, ನೀರಿಗೆ ಹಾಕಿ. ಸೊ ಈ ನೀರಿಗೆ ಕೂಡ ನೀವು ಹೇಳಿ, ನನಗೆ ಇಂತಿಂಥದ್ದನ್ನು ತರಿಸಿಕೊಡು, ಇಂತಿದ್ದಂತನ್ನು ನಾನು ಕೊಟ್ಟಿದೆಯಾ ನೀನು 2024ರಲ್ಲಿ, ಅದಕ್ಕೆ ಧನ್ಯವಾದಗಳು ಅಂತ ಹೇಳಿ. ಸೊ ಎಲ್ಲ ಎಲಿಮೆಂಟಲ್ಸ್ ಇದೆ. ನೀವು ಈ ಉಪ್ಪನ್ನು, ಈ ಮಣ್ಣನ್ನು ಕೈಯಲ್ಲಿ ಹಿಡ್ಕೊಂಡು ಗ್ರೌಂಡಿಂಗನ್ನು ಮಾಡ್ಕೊಳ್ಳಿ. ನಾನು ಸದಾ ಗ್ರೌಂಡೆಡ್ ಅಂದರೆ ಸದಾ ಭೂಮಿಯ ಮೇಲೆ ಇರಲಿ, ತಲೆ ಪ್ರತಿಷ್ಠೆ ಮಾಡಿಕೊಂಡು ವಿಪರೀತಕ್ಕೆ ಆಡಬಾರ್ದು ಅನ್ನೋ ಒಂದು ವಿಷಯ ಗಮನದಲ್ಲಿರಲಿ. ಸೊ ಅದನ್ನು 1 ನಿಮಿಷ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ. ಕಾಲು ನೆಲದ ಮೇಲೆ ಸ್ಥಿರವಾಗಿರಲಿ. ಬರೀ ಕಾಲಿದ್ರೆ ಇನ್ನೂ ಒಳ್ಳೆಯದು. ನಾನು ಸದಾ ಭೂಮಿಯಲ್ಲಿ ಸ್ಥಿರವಾಗಿ ನೆಲೆಸಿರ್ತೀನಿ, ಅಹಂಕಾರದಿಂದ ಹಾರಾಡೋದಿಲ್ಲ. ಮತ್ತು ನಿಮ್ಮ ಇಚ್ಛೆ ಏನಿದೆ ಅದನ್ನು ಈ ಒಂದು ನೀರಿನ ಬಟ್ಲನ ಹೃದಯದ ಭಾಗದ ಹತ್ರ ಇಟ್ಕೊಂಡು ಅದಕ್ಕೆ ನಿಮ್ಮ 3 ಇಚ್ಛೆಗಳನ್ನು ಹೇಳಿ. ವಿಸ್ಪರ್ ಅಂದರೆ ಗುಟ್ಟು ಹೇಳಿದ ಹಾಗೆ. ಮತ್ತೆ ಇಟ್ಬಿಡಿ. ಮತ್ತು ಈ 2 ಕಣ್ಣುಗಳಿಂದ ಈ 2 ಅಗ್ನಿಯನ್ನು ನೋಡಿ ನಿಮ್ಮ ಒಂದು ಧನ್ಯವಾದವನ್ನು ಹೇಳಿ. ಯಾವುದೇ ಕಷ್ಟವಿದ್ರೂ ಅದನ್ನು ಭಸ್ಮ ಮಾಡು, ನನಗೆ ದಾರಿಯನ್ನು ತೋರಿಸೋ ದೀಪವಾಗು ಅಂತ ಹೇಳಿ. ನನ್ನ ಬದುಕು ಸಿಹಿಯಾಗಿರಲಿ, ಯಾವುದೇ ದೃಷ್ಟಿ ತಾಕದೇ ಇರಲಿ, ಸಮೃದ್ಧವಾಗಿರಲಿ ಅಂತ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಮತ್ತು ಮತ್ತೊಂದು ಮುಖ್ಯವಾದ ವಿಷಯ ಅಂತಂದರೆ, ಉತ್ತರಾಯಣಕ್ಕೆ ಹೋಗೋದ್ರಿಂದ ಅಂದರೆ ನಾವು ಚಳಿಗಾಲವನ್ನು ಬಿಟ್ಟು ನಾವು ಬೇಸಿಗೆ ಹತ್ರ ನಿಧಾನಕ್ಕೆ ದಾಪುಗಾಲು ಹಾಕ್ತಾ ಹೋಗ್ತೀವಿ. ಸೊ ಹಾಗಾಗಿ ಅವತ್ತು ಬಿಸಿಲಲ್ಲಿ ಇರಿ. ಅಂದರೆ ಸುಮಾರು ಕಡೆ ಪಟ ಹಾರಿಸುವಂಥ ಒಂದು ಹಬ್ಬ ಅಂತ ಮಾಡ್ತಾರೆ, ಕೈಟ್ ಫೆಸ್ಟಿವಲ್ ಅಂತೆಲ್ಲ. ಯಾಕೆಂದರೆ ಬಿಸಿಲಲ್ಲಿ ಇರಲಿ ಅಂಥೇಳಿ. ಆ ಬಿಸಿಲಲ್ಲಿ ಆಟಾಡಿ ಬಂದ ತಕ್ಷಣ ಬೇರೆ ಬೇರೆ ರೀತಿಯಲ್ಲಿ ಈ ಎಳ್ಳಿನ ಉಂಡೆ ಇರ್ಬೋದು, ಎಳ್ಳು ಬೆಲ್ಲ ಇರ್ಬೋದು, ಅಥವಾ ಯಾವುದಾದ್ರೂ ರೀತಿಯಲ್ಲಿ ಎಳ್ಳನ್ನು ತಿನ್ನಿಸ್ತಾರೆ ಮಕ್ಕಳಿಗೆ. ಯಾಕೆಂತಂದರೆ ಇಡೀ ವರ್ಷಕ್ಕೆ ಆಗುವಷ್ಟು ವಿಟಮಿನ್ ಡಿ ಮತ್ತು ಅಯರ್ನ್ ಕಂಟೆಂಟ್ ಅವರಿಗೆ ಬರುತ್ತಂತೆ. ಸೊ ಹಾಗಾಗಿ ಬಿಸಿಲಿನಲ್ಲಿ ನಿಂತ್ಕೊಂಡು ಕನಿಷ್ಠ 21 ಸಾರ್ತಿ ಸೂರ್ಯ ಗಾಯತ್ರಿಯನ್ನು ಹೇಳಿ. ಸೂರ್ಯ ಗಾಯತ್ರಿ: ಓಂ ಆದಿತ್ಯಾಯ ವಿದ್ಮಹೆ ಮಾರ್ತಾಂಡಾಯ ಧೀಮಹೆ ತನ್ನೋ ಸೂರ್ಯ ಪ್ರಚೋದಯಾತ್. ಮತ್ತೆ ಹೇಳ್ತೀನಿ, ಓಂ ಆದಿತ್ಯಾಯ ವಿದ್ಮಹೆ ಮಾರ್ತಾಂಡಾಯ ಧೀಮಹೆ ತನ್ನೋ ಸೂರ್ಯ ಪ್ರಚೋದಯಾತ್. ಇದನ್ನು ಕನಿಷ್ಠ 21 ಸಾರ್ತಿ ಬಿಸಿಲಲ್ಲಿ ನಿಂತ್ಕೊಂಡು ಹೇಳಿ, ಸೂರ್ಯನ ನೋಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಹೇಳಿ. ಮತ್ತು ನಿಮ್ಮ ಏನು ಪೂಜೆ ವಿಧಿವಿಧಾನಗಳಿದೆ, ಪೊಂಗಲ್ ಮಾಡೋದು ಎಲ್ಲವನ್ನು ಮಾಡಿ 3 ದಿವಸ ಮಾಡಿ ಈ ಒಂದು ಸೂರ್ಯ ಗಾಯತ್ರಿನ. ನಂತರ ನೀವು ಎಳ್ಳನ್ನು ತಿನ್ನಿ. ಆ ಒಂದು ಉತ್ತರಾಯಣದ ದಿನ ಎಳ್ಳನ್ನು ತಿನ್ನಿ. ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಅದೃಷ್ಟ ಚೆನ್ನಾಗಿರುತ್ತೆ, ಐಶ್ವರ್ಯ ಕೂಡಿ ಬರಲಿ, ಆಯುಸ್ಸು ಕೂಡ ವೃದ್ಧಿಸ್ತಾ ಹೋಗಲಿ. ಮತ್ತೊಮ್ಮೆ ನಿಮಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಪೊಂಗಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ. ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.